ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಇನ್ನ ಪೂರ್ಣ ಅವಧಿ ಆಗಬೇಕು, ಇನ್ನ ಹೆಚ್ಚಿನದಾಗಿ ತನಿಖೆ ಮಾಡಬೇಕು. ಯಾಕೆ ಅತ್ಯವಶ್ಯಕ ಅಂತಂದ್ರೆ ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಇನ್ನ ಹೆಚ್ಚಿನದಾಗಿ ತನಿಖೆ ಆಗಲೇಬೇಕು ಎನ್ನುವಂಥದ್ದು. ಅಲ್ಲಿ ಸೈಕೋ ಕಿಲ್ಲರ್ಗಳು ಇದ್ರ ಅವ್ರು ಯಾರು ಏನು ಎನ್ನುವಂಥದ್ದನ್ನು ಬಯಲಾಗಲೇಬೇಕು ಎನ್ನುವಂತಹ ವಿಷಯ. ಅದ್ರ ಬಗ್ಗೆ ನಾನು ಒಂದಿಷ್ಟು ಅಲ್ಪ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೇನೆ. ಬಂಧುಗಳೇ, ನಾನು ಈಗ ತೋರಿಸ್ತಾ ಇರ್ತಕ್ಕಂತಹ ಫೋಟೋದಲ್ಲಿ ಒಂದು RTI ಅರ್ಜಿಯನ್ನು ಹಾಕಿದ್ದಾರೆ. ಜಯಂತ್ ಟಿ ಎನ್ನುವಂಥವರು RTI ಅರ್ಜಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಉತ್ತರ ಕೊಡುತ್ತೆ. ಏನಂತಂದ್ರೆ, ಮಾಧ್ಯಮಗಳಲ್ಲಿ ಮಹಾಬಲ ಶೆಟ್ಟಿ ಅವರು ನೀಡಿರುವ ಹೇಳಿಕೆಯಂತೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಶವ ಸಿಕ್ಕ ಜಾಗದಲ್ಲೇ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಲ್ಲೇ ಶವವನ್ನು ದಫನ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯಂತೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಹಾಬಲ ಶೆಟ್ಟಿ ಅವರು ಮರಣೋತ್ತರ ಪರೀಕ್ಷೆ ನಡೆಸಿ ಹೂತು ಹಾಕಿದ 20 ಅನಾಥ ಶವಗಳ UDR ನಂಬರ್ ಪ್ರತಿ ಹಾಗೂ ಈ ಶವಗಳನ್ನು ದಫನ ಮಾಡುವ ಸಮಯದಲ್ಲಿ ಮಹಾಜರಿಗೆ ಇರುತ್ತಿದ್ದ ಗ್ರಾಮ ಪಂಚಾಯತ್ನ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ದೃಢೀಕರಿಸಿ ನೀಡಿ ಅಂತ ಹೇಳಿದರೆ ಇದು ಸದ್ರಿ ದಾಖಲೆಗಳು ಲಭ್ಯವಿಲ್ಲ ಎಂದು ತಿಳಿಸಿದೆ. ಮಹಾಬಲ ಶೆಟ್ಟಿ ಅವರು ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಏನು ದೂರುದಾರನಿದ್ದ, ಆತ ದೂರನ್ನ ಕೊಟ್ಟ ತಕ್ಷಣ ಮಹಾಬಲ ಶೆಟ್ಟಿ ಫಾರೆನ್ಸಿಕ್ ತಜ್ಞರು ಮಾಧ್ಯಮಗಳಲ್ಲಿ ಬಡಬಡ ಅಂತೇಳಿ ಬರ್ತಾರೆ. ನಾನೇ 20 ಶವಗಳನ್ನು ಅಲ್ಲೇ ನೇತ್ರಾವತಿ ನದಿಯ ಪಕ್ಕದಲ್ಲೇ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, ಅಲ್ಲೇ ಶವಗಳನ್ನು ಹೂತ ಹಾಕಿದ್ದೀನಿ ನಾನೇ ಅಂತೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳು ಲಭ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಯಾವುದಾದ್ರೂ ಒಂದು ಅನಾಥ ಶವವನ್ನು ಇವರು ಅಲ್ಲಿ ಹೂತು ಹಾಕ್ತಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಕಾನೂನು ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಅಲ್ಲಿ ಸ್ಥಳದ ಏನು ಸ್ಥಳ ಇರುತ್ತೆ ಅದಕ್ಕೆ ಅವರು ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ, ಅದನ್ನು ಮಾರ್ಚುರಿಯಲ್ಲಿ ಇಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕಾಗುತ್ತೆ. ಆದಾಗ್ಯೂ ಕೂಡ ಯಾರೂ ಸಿಕ್ಕಿಲ್ಲ ಅಂದಾಗ ಸ್ಥಳದ ಪರ್ಮಿಷನ್ನ ತೆಗೆದುಕೊಂಡ್ಬಿಟ್ಟು ಇತರ ತಾಲೂಕು ಆಫೀಸರ್ ಆಗಿರ್ಬೋದು, ಪಂಚಾಯತಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಆ ಸ್ಥಳದಲ್ಲಿ ಮಾಜರ ಸಂದರ್ಭದಲ್ಲಿ ಇರಬೇಕಾಗುತ್ತೆ. ಅವರು ಯಾವ ಬಟ್ಟೆಯನ್ನು ಹಾಕಿದ್ರು ಏನು ಅನ್ನುವಂಥದ್ದನ್ನು ಅವರು ಪ್ರತಿಯೊಂದು ಕೂಡ ಪತ್ರ ವ್ಯವಹಾರ ಮಾಡಬೇಕಾಗುತ್ತೆ. ಇವನ್ನೆಲ್ಲವನ್ನು ತಿಳಿಸಿ ಆಗ ಅದನ್ನು ದಫನ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ದಾಖಲೆಗಳೇ ಲಭ್ಯ ಇಲ್ಲ ಅಂತೇಳಿ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ದಾಖಲೆಗಳು ಲಭ್ಯ ಇಲ್ಲ ಅಂತ ಅನ್ನೋದಾದರೆ ಯಾವ ಇಲಾಖೆಯಲ್ಲಿ ಇದ್ದಾವೆ ಅಂತೇಳಿ ತಿಳಿಸ್ಬೋದಾಗಿತ್ತು. ಬಟ್ ಆದರೆ ಇಲ್ಲಿ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಅವರು ಹೂಳಿದ್ದಾರೆ ಅಂತಂದ್ರೆ ಹೂಳಿಲ್ಲ ಅಂತೇಳಿ ಅವರು ಪ್ರಮಾಣೀಕರಿಸಬೇಕಾಗಿತ್ತು. ಇವರು ಏನು ಮಹಾಬಲ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಮಹಾಬಲ ಶೆಟ್ಟಿ ಅವರ ಹೇಳಿಕೆಯನ್ನು ನಾವು ತಿರಸ್ಕರಿಸುತ್ತೇವೆ ಅಂತೇಳಿ ಕೊಡಬೇಕಾಗುತ್ತೆ. ಇಲ್ಲ ಪುರಸ್ಕರಿಸೋದಾಗಿದ್ದರೆ ಅಲ್ಲಿ ದಾಖಲೆಗಳು ಇರಬೇಕಾಗಿತ್ತು. ಯಾಕಂದರೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ನನ್ನ ಅವಧಿಯಲ್ಲಿ ಇಲ್ಲಿ ಹೂಳಿದ್ದಾನೆ ಚಿನ್ನಯ್ಯ ಅಂತೇಳಿ ಹೇಳಿದ್ದಾರೆ. ಮಹಾಬಲ ಶೆಟ್ಟಿ ಅವರು ಫಾರೆನ್ಸಿಕ್ ತಜ್ಞರು ಅವರು ಹೇಳಿದ್ದಾರೆ. ಅವರ ಹೇಳಿಕೆಯನ್ನು ನಾನು ಅವರು ಹೂತ ಹಾಕಿಲ್ಲ, ಇಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ ಹೇಳಬೇಕಾಗಿತ್ತು. ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಇಟ್ಕೋಬೇಕಾಗಿತ್ತು. ಆ ಸ್ಥಳದ ಪರ್ಮಿಷನ್ ತೆಗೆದುಕೊಂಡಿರೋದಾಗಿರ್ಬೋದು, ಆ ನಿರ್ಣಯ ಪುಸ್ತಕ ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಪತ್ರ ವ್ಯವಹಾರಗಳಾಗಿರ್ಬೋದು, ಇವೆಲ್ಲ ದಾಖಲೆಗಳು ಇರಲೇಬೇಕಾಗಿತ್ತು. ಅದನ್ನು ಅವರು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಆಗಿದ್ದು ಏನಂತಂದರೆ ದಾಖಲೆಗಳು ಲಭ್ಯ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಹೊರಗೆ ಬರಬೇಕಲ್ವಾ? ಇದಕ್ಕೆ ಒಂದು ದಾಖಲೆಗಳಿಗೆ ಅಥವಾ ಲಭ್ಯ ಇದ್ದಾವೋ ಅಥವಾ ಇಲ್ವೋ, ಅಥವಾ ಇವರು ಮಹಾಬಲ ಶೆಟ್ಟಿಯ ತೀರ್ಪನ್ನು ಇವರು ಒಪ್ತಾರೋ ಇಲ್ವೋ, ಇಲ್ಲ ಒಪ್ಪಲ್ಲ ಅಂತ ಹೇಳಿದರೆ ಮಹಾಬಲ ಶೆಟ್ಟಿಯವರು ಮಾಧ್ಯಮದಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಶುದ್ಧ ಸುಳ್ಳು, ಇದನ್ನು ನಾವು ಪುರಸ್ಕರಿಸುವುದಿಲ್ಲ, ನಾವು ತಿರಸ್ಕರಿಸುತ್ತೇವೆ ಅಂತ ಕೊಡ್ಬೋದಾಗಿತ್ತು. ಅದನ್ನು ಕೂಡ ಕೊಟ್ಟಿಲ್ಲ. ಹಾಗಂದ್ರೆ ಇವರು ಅಲ್ಲಿ ಹೂತಾಕಿರ್ತಕ್ಕಂಥದ್ದು ನಿಜ, ಆದರೆ ಆ ದಾಖಲೆಗಳು ಲಭ್ಯ ಇಲ್ಲ ಅಂತಂದ್ರೆ ನಾಶ ಆಗಿದ್ವು ಅಂತ ಹೇಳಿ ತಿಳಿಸ್ಬೋದಾಗಿತ್ತು. ಆದರೆ ಯಾವುದನ್ನು ಕೂಡ ಅವರು ಹೇಳದೇನೆ ಲಭ್ಯ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು RTI ಅರ್ಜಿಯನ್ನು ಹಾಕ್ತಾರೆ. ಈಗ ನೀವು ಆ ಪೋಸ್ಟರನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೇಶವಗೌಡ ಅವರು ದೃಶ್ಯ ಮಾಧ್ಯಮಗಳಲ್ಲಿ ಹೇಳಿಕೆಯಂತೆ ಧರ್ಮಸ್ಥಳ ಪರಿಸರದಲ್ಲಿ ಸಿಕ್ಕಂತಹ ಅನೇಕ ಅನಾಥ ಶವಗಳನ್ನು ಚಿನ್ನಯ್ಯ ಅಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ದೂರು ನೀಡಿದ ವ್ಯಕ್ತಿ ಹೂತು ಹಾಕಿದ್ದಾನೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯಂತೆ ಚಿನ್ನಯ್ಯ ಹೂತು ಹಾಕಿರುವಂತಹ
UDR ನಂಬರ್ ಪ್ರತಿ ಹಾಗೂ ಶವಗಳನ್ನು ದಫನ ಮಾಡುವ ಸಮಯದಲ್ಲಿ ಮಹಾಜರಿಗೆ ಇರುತ್ತಿದ್ದ ಗ್ರಾಮ ಪಂಚಾಯತ್ನ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ದೃಢೀಕರಿಸಿ ಸಕಾಲದಲ್ಲಿ ಒದಗಿಸುವಂತೆ ಅರ್ಜಿ ಸಲ್ಲಿಕೆಯಾಗಿದ್ದು ಸದ್ರಿ ದಾಖಲೆಗಳು ಲಭ್ಯ ಇಲ್ಲ ಎಂದು ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ನೀಡಿದೆ ಎನ್ನುವಂಥದ್ದು. ಆಯಿತು. UDR ನಂಬರ್ ಪ್ರತಿಗಳು ಪೊಲೀಸ್ ಇಲಾಖೆಯಲ್ಲಿದ್ದರೆ ಪೊಲೀಸ್ ಇಲಾಖೆಯಲ್ಲಿವೆ, ಹಾಗಾಗಿ ನಮಗೆ ಸಂಬಂಧಪಡುವುದಿಲ್ಲ ಅಂತ ಹೇಳಬೇಕಾಗಿತ್ತು. ಇಲ್ಲ ವರ್ಗಾವಣೆಯನ್ನಾದರೂ ಮಾಡಬೇಕಾಗಿತ್ತು, ಇಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದೆ, ಅವುಗಳು ನಮ್ಮಲ್ಲಿ ಲಭ್ಯವಿರುವುದಿಲ್ಲ ಅಂತೇಳಿ ತಿಳಿಸಬೇಕಾಗಿತ್ತು. ಆದರೆ ಇವರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತಹ ಕೇಶವ ಗೌಡ ಬೆಳಲ ಅವರ ಮಾತನ್ನ ಒಪ್ಪಿಕೊಂಡಿದ್ದಾರೆ ಅಂತೇಳಿ ಕಾಣಿಸುತ್ತೆ. ಯಾಕಂದ್ರೆ ಇವರ ಹೇಳಿಕೆಯನ್ನ ಒಪ್ಪಿಕೊಳ್ಳದೆ ಇದ್ರೆ ಈ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವ ಗೌಡ ಅವರ ಏನು ದೃಶ್ಯ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನ ನಾವು ಪುರಸ್ಕರಿಸುವುದಿಲ್ಲ, ಇವರನ್ನ ನಾವು ತಿರಸ್ಕರಿಸುತ್ತೇವೆ, ಇಂತಹ ಘಟನೆಗಳು ಯಾವುದೇ ನಡೆದಿಲ್ಲ ಅಂತೇಳಿ ಕೊಡ್ಬೋದಾಗಿತ್ತು. ಆದರೆ ಇವರು ಏನು ಕೊಟ್ಟಿದ್ದಾರೆ ಅಂತಂದರೆ ದಾಖಲೆಗಳು ಲಭ್ಯ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇವರು ಅಲ್ಲಿ ಅಕಸ್ಮಾತಲ್ಲಿ ಅನಾಥ ಶವ ಅಲ್ಲಿ ಬಿದ್ದಿದೆ ಅಂತಂದಾಗ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಬೇಕಾಗಿತ್ತು. ಆ ಪೋಸ್ಟ್ ಮಾರ್ಟಮ್ ವರದಿಯನ್ನು ಬಂದ ತಕ್ಷಣ ಅವರು ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು. ಅವರು ಯಾವ ಬಟ್ಟೆಯನ್ನು ಹುಟ್ಟಿದ್ರು, ಯಾವ ರೀತಿಯಲ್ಲಿದ್ದರು, ಹೇಗೆ ಸತ್ರು, ಯಾವ ಟೈಮಿಗೆ ಸತ್ರು, ಯಾವ ದಿನಾಂಕದಿಂದ ಸತ್ರು ಅಂತೇಳಿ ಅದನ್ನೆಲ್ಲ ಬರೆದು ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕಾಗಿತ್ತು. ಅದಾಗಿ ಪೋಸ್ಟ್ ಮಾರ್ಟಮಲ್ಲಿ ಮಾರ್ಚಿಯಲ್ಲಿ ಮಿನಿಮಮ್ 3 ದಿವಸನಾದರೂ ಇಟ್ಕೊಳ್ಬೇಕಾಗಿತ್ತು. ಆದಾಗ್ಯೂ ಕೂಡ ಯಾರೂ ಅನಾಥ ಶವದ ವಾರಸುದಾರರು ಬಂದಿಲ್ಲ ಅಂತ ಹೇಳಿದಾಗ ಆವಾಗ ಅವರು ಹೂತು ಹಾಕಬೇಕಾಗಿತ್ತು. ಅಲ್ಲಿ ತಾಲೂಕು ಅಧಿಕಾರಿಗಳು ಯಾರ್ಯಾರಿರ್ತಾರೆ, ತಹಸೀಲ್ದಾರರು ಮತ್ತು ಇನ್ನುಳಿದಂತೆ ಎಲ್ಲ ಅಧಿಕಾರಿಗಳು ಪಂಚನಾಮೆ ಮಹಜರ್ನಲ್ಲಿ ಭಾಗವಹಿಸಬೇಕಾಗಿತ್ತು. ಅದರ ಫೋಟೋ ಪ್ರತಿಗಳನ್ನು ಇಟ್ಕೊಳ್ಬೇಕಾಗಿತ್ತು. ಇವರು ಯಾವ ನಿರ್ಣಯ ಪುಸ್ತಕ ರಿಜಿಸ್ಟರ್ನಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು, ನಿರ್ಣಯ ಪುಸ್ತಕ ಇರಬೇಕಾಗಿತ್ತು ಮತ್ತು ಪತ್ರ ವ್ಯವಹಾರಗಳು ಇರಬೇಕಾಗಿತ್ತು. ಇಷ್ಟು ಇದ್ದಾವೆ ಅಂತಂದ್ರೆ ಇವುಗಳನ್ನ ಕೊಡಬಹುದಾಗಿತ್ತಲ್ವಾ. ಇವುಗಳು ದಾಖಲೆ ಲಭ್ಯ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಯಾವ ಕಾರಣಕ್ಕೆ ಲಭ್ಯ ಇಲ್ಲ ಅಂತೇಳಿ ಕೂಡ ತಿಳಿಸಿಲ್ಲ. ಹಂಗಾದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದು ಯಾರಿಗೆ ಗೊತ್ತಾಗದೇನೆ ಅಂದ್ರೆ ಪೊಲೀಸ್ ಇಲಾಖೆಗೂ ಗೊತ್ತಾಗದೇನೆ ಏನಾದರೂ ಇಲ್ಲಿ ಹೆಣ ಹೂಳಲಾಯ್ತಾ ಅಥವಾ ಏನಾಯ್ತು ಸತ್ಯಾಸತ್ಯ ತಿಳಿಬೇಕಲ್ವಾ. ಅದು ಗೊತ್ತಿಲ್ಲ, ಏನಾಗಿದೆನೋ ಏನೋ ಗೊತ್ತಿಲ್ಲ, ಗೊತ್ತಾಗ್ಬೇಕಲ್ವಾ. ನೈಜ ವಾಸ್ತವ ಸ್ಥಿತಿ ಸತ್ಯಾಂಶ ಗೊತ್ತಾಗಬೇಕು ಅಂತಂದರೆ SIT ಇನ್ನ ಹೆಚ್ಚಿನದಾಗಿ ತನಿಖೆಯನ್ನು ಮಾಡಬೇಕು. ಅದಕ್ಕೆ ಯಾವುದೇ ರೀತಿಯಾಗಿ ಪೊಲಿಟಿಕಲ್ ಪವರ್ ಆಗಿ ಹೆಚ್ಚಿನ ಒತ್ತಡ ತರಬಾರ್ದು. ಅಲ್ಲಿ ಷಡ್ಯಂತ್ರ ಇದೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಹಿಂದೂ ಧರ್ಮಕ್ಕೆ ಷಡ್ಯಂತ್ರ. ಯಾವಂದ್ರೆ ಹಿಂದೂ ಧರ್ಮಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾನೆ? ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂ ಮಕ್ಕಳಲ್ಲೇನ್ರಿ, ಹಿಂದೂ ಮಾನವರಲ್ಲೇನ್ರಿ, ಹಿಂದೂಗಳಲ್ಲೇನ್ರಿ ಅಲ್ಲಿ ಸತ್ತಿರ್ತಕ್ಕಂಥದ್ದು. ಹಾಗಾಗಿ ಹಿಂದೂಗಳಲ್ಲಿ ಸತ್ತಿದ್ರೆ ಅಂತಂದ್ರೆ ಈಗ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವಗೌಡ ಅವರೇ ಹೇಳಿದ್ದಾರೆ, ಚಿನ್ನಯ್ಯ ಇಲ್ಲಿ ಇಷ್ಟು ಹೆಣಗಳನ್ನು ಹುಟ್ಟು ಹಾಕಿದ್ದಾನೆ, ಅದು ಎಷ್ಟೋ ನಂಬರ್ನಲ್ಲಿ ಅವರು ಅಗಿಬೇಕಾದ್ರೆ ಅಲ್ಲಿ ಸಿಕ್ಬಿಡುತ್ತು ಏನೋ ಅಂತೇಳಿ ಇದೇ ಪ್ಲೇಸಲ್ಲೇ ಇಷ್ಟು ಸಾಕಷ್ಟು ಶವಗಳನ್ನು ಹೂತಾಕಿದ್ದಾನೆ ಅಂತ ಹೇಳಿದ್ದಾರೆ. ಮಹಾಬಲ ಶೆಟ್ಟಿ ಅವರು ಅಲ್ಲೇನು ಈಗ ಅಗಿತಾ ಇದ್ದಾರೆ, ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೌದು ಹಾಕಿದ್ದೀನಿ ಅಂತೇಳಿ ಇವನ್ನೆಲ್ಲವನ್ನು ಹೇಳಿದ್ದಾರೆ. ಇವರನ್ನು ಕೂಡ ತನಿಖೆ ಮಾಡಬೇಕಲ್ವೇ? ಸತ್ಯಾಸತ್ಯತೆ ಹೊರಗೆ ಬರಬೇಕಂತಂದ್ರೆ ಇವರಿಗೂ ನೋಟಿಸ್ ಕೊಟ್ಟು ಇವರನ್ನ ತನಿಖೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ಒತ್ತಾಯ ಹೇರಬಾರ್ದು. SITಗೆ ಒತ್ತಾಯ ಹೇರಲಾರದೆ ಅಲ್ಲಿ ಆಗಿರ್ತಕ್ಕಂತಹ ಇವರ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿ ಇವರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಡಬೇಕು. ಫಾರೆನ್ಸಿಕ್ ತಜ್ಞ ಏನಿದ್ದಾನೆ ಮಹಾಬಲ ಶೆಟ್ಟಿಗೂ ಕೂಡ ನೋಟಿಸ್ ಕೊಡಬೇಕು. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವಗೌಡ ಬೆಳಲ ಏನಿದ್ದಾನೆ ಅಲ್ಲಿ ಸಾಕಷ್ಟು ಹೆಣಗಳನ್ನು ಚಿನ್ನಯ್ಯನೇ ಹೂತು ಹಾಕಿದ್ದಾನೆ ಅಂತ ಹೇಳಿದಾರಲ್ವಾ, ಅದು ಹಾಗಾದರೆ ಅದಕ್ಕೆ ನೋಟಿಸ್ ಕೊಟ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ. ಬಂಧುಗಳೇ, ಇಷ್ಟೇ ಅಲ್ಲ, ಧರ್ಮಸ್ಥಳದಲ್ಲಿನ ಏನು ಶಾಂತಿವನ ಇದೆ, ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಒಂದು ದೂರನ್ನು ಕೂಡ ದಾಖಲಿಸ್ತಾರೆ. ಅವರು ಹೇಳುವಂತಹ ಪ್ರಕಾರ ಆ ಶಾಂತಿವನ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕಾರ್ಮಿಕರಿಗೆ ಹಿಂಸೆಯನ್ನು ಕೊಡಲಾಗ್ತಾ ಇತ್ತು ಮತ್ತು ಮಹಿಳಾ ಕಾರ್ಮಿಕರು ಅಲ್ಲಿ ಕೆಲಸಕ್ಕೆ ಇರ್ತಾ ಇದ್ರು. ಅವರ ಬೆತ್ತಲೆ ವಿಡಿಯೋ ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿತ್ತು
ಮತ್ತು ಅಲ್ಲಿ ಒಬ್ಬನ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಾ ಇದ್ರು, ಇಂಥವರಿಗೆ ಹೆಣ್ಮಕ್ಳನ್ನ ಸಪ್ಲೈ ಮಾಡ್ತಾ ಇದ್ರು ಅಂತ ಹೇಳಿ ಬರೆದಿದ್ದಾರೆ. ಆದರೆ ಅವರ ಹೆಸರೇ ಬೇಡ, ಅವ್ರು ಯಾರಿಗೆ ಸಪ್ಲೈ ಮಾಡ್ತಾ ಇದ್ರು ಎನ್ನುವಂಥದ್ದು SIT ತನಿಖೆ ಮಾಡಿದಾಗ ಮಾತ್ರ ಸತ್ಯ ಹೊರಬರುತ್ತೆ ಎನ್ನುವಂಥದ್ದು. ಇಂತಹ ವಿಷಯಗಳು, ನಿಗೂಢ ವಿಷಯಗಳು ಇದ್ದಾವೆ. ಹಾಗಾಗಿ SIT ತನಿಖೆ ಇನ್ನೂ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಸಂಪೂರ್ಣವಾಗಿ SIT ತನಿಖೆ ಮಾಡಲೇಬೇಕಾಗುತ್ತೆ ಎನ್ನುವಂಥದ್ದು. ಅದಲ್ಲದೆ ಈಗೇನು ಸ್ಕ್ರೀನ್ನಲ್ಲಿ ಬರ್ತಾ ಇದೆ, 6/4/10 ಧರ್ಮಸ್ಥಳದಲ್ಲಿನ ಶರಾವತಿ ವಸತಿ ಗೃಹದಲ್ಲಿ ಅಪರಿಚಿತ ಮಹಿಳೆ ಕೊಲೆಯಾಗಿದ್ದು ಮೃತದೇಹ ಪಂಚಾಯತ್ನಿಂದ ದಫನ್ ಮಾಡಲಾಗಿದೆ ಎನ್ನುವಂಥದ್ದು. ಈಗ ಈ ವಿಷಯದ ಬಗ್ಗೆ SIT ಕ್ರಮ ಕೈಗೊಂಡು ತನಿಖೆಯನ್ನ ಮಾಡ್ತಾ ಇದೆ ಎನ್ನುವಂಥದ್ದು. ಅದರ ಮಾಹಿತಿ ಬಂದ್ಬಿಟ್ಟು ಏನು ಅಂತಂದ್ರೆ, ಒಂದು ಲಾಡ್ಜ್ನಲ್ಲಿ ಏನು ಬಟ್ಟೆಗೆ ತುರುಕಿ, ಬಾಯಿಗೆ ಬಟ್ಟೆ ತುರುಕಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಎನ್ನುವಂಥದ್ದು. ಅದರ ಬಗ್ಗೆ SIT ಈಗ ತನಿಖೆ ನಡೆಸ್ತಾ ಇದೆ. ಮುಂಚೆನೆ ತನಿಖೆ ಸರಿಯಾಗಿ ನಡೆದಿಲ್ಲ, ಹಾಗಾಗಿ SIT ತನಿಖೆಯನ್ನ ಈಗ ನಡೆಸ್ತಾ ಇದೆ ಎನ್ನುವಂಥದ್ದು. ಅದಲ್ಲದೆ 2/9/3 ನೇತ್ರಾವತಿ ನದಿ ನೀರಿನಲ್ಲಿ ಅಪರಿಚಿತ ಶವ ಅವತ್ತು 2/9/3 ದಫನ ಮಾಡಿರ್ತಾರೆ. ಅವತ್ತೇ ಸಿಗುತ್ತೆ, ಅವತ್ತೇ ದಫನ್ ಮಾಡ್ತಾರೆ. ಕಾರಣ ಏನು ಅಂತ ಗೊತ್ತಿಲ್ಲ, ಅದು ತನಿಖೆ ಆಗಲೇಬೇಕು ಎನ್ನುವಂಥದ್ದು. ನೆಕ್ಸ್ಟ್ 6/5/2 ಮಧ್ಯಾಹ್ನ 12:30 ಗಂಟೆಗೆ ಧರ್ಮಸ್ಥಳದ ಗ್ರಾಮದ ಬೋಳಿಯಾರು ಪ್ರದೇಶದಲ್ಲಿ ಹುಡುಗಿಯ ಮೃತ ಶರೀರ ದೊರೆತಿದ್ದು 6/5/2 ಅವತ್ತೇ ದಫನ್ ಮಾಡ್ತಾರೆ. 6/5/2 ಹುಡುಗಿಯ ಶವ ದೊರೆತಿದ್ದು 12:15 ಗಂಟೆಗೆ ಸಿಕ್ಕಿದೆ, ಅವತ್ತೇ ದಫನ್ ಮಾಡ್ತಾರೆ. ಮಾರ್ಚುರಿ ಯಾವಾಗ ಪೋಸ್ಟ್ ಮಾರ್ಟಮ್ ಯಾವಾಗ ಮಾಡಿದ್ರು ಏನೂ ಗೊತ್ತಿಲ್ಲ. ಜಯಂತ್ ಟಿ ಅವರು ಇದೇ ವಿಷಯವನ್ನ ಹೇಳಿರಬೇಕು ಅಂತ ಅನಿಸುತ್ತೆ, ನಮಗೆ ಪಕ್ಕಾ ಗೊತ್ತಿಲ್ಲ. ಬೋಳಿಯಾರು ಪ್ರದೇಶದಲ್ಲಿ ಹುಡುಗಿಯ ಒಂದು ಶವ ದೊರೆತಿತ್ತು, ಅವರು ಯೂನಿಫಾರ್ಮ್ ಹಾಕಿದ್ರು, ಅವತ್ತು ದಫನ್ ಮಾಡ್ತಾರೆ, ಅವತ್ತು ಮಣ್ಣನ್ನು ಮೂತಾಕ್ತಾರೆ ಅಂತ ಹೇಳ್ತಾರೆ. ಚಿನ್ನಯ್ಯ ಕೂಡಗಿನ ಒಂದು ಮಾತನ್ನ ಹೇಳಿದ್ದಾನೆ, ಬೋಳಿಯಾರ್ನಲ್ಲಿ ಯೂನಿಫಾರ್ಮ್ ಹಾಕಿದ ಹುಡುಗಿ ಇದ್ಲು, ಐಡೆಂಟಿಟಿ ಕಾರ್ಡ್ ಕೂಡ ಇತ್ತು, ಅದನ್ನ ಹೂಳು ಹಾಕಲಾಗಿದೆ ಅಂತೇಳಿ ಕೂತಿದ್ದೇನೆ ಅಂತೇಳಿ ಚಿನ್ನಯ್ಯನು ಕೂಡ ಹೇಳ್ತಾನೆ. ಇದನ್ನ SIT ತನಿಖೆ ಮಾಡಿದಾಗಲೇ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಎನ್ನುವಂಥದ್ದು. ನೆಕ್ಸ್ಟ್ 15/6/9 ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಸುಮಾರು 15ರಿಂದ 20 ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತ ದೇಹ ಶರೀರ ಪತ್ತೆಯಾಗಿದ್ದು 15/6/9 ಅಂದೇ ಶವ ಸಿಗುತ್ತೆ, ಅಂದೇ ದಫನ್ ಮಾಡ್ತಾರೆ. ಕಾರಣ ಗೊತ್ತಿಲ್ಲ. ನೆಕ್ಸ್ಟ್ 4/3/2012 ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸುಮಾರು 50ರಿಂದ 55 ವರ್ಷದ ಪ್ರಾಯದ ಅಪರಿಚಿತ ಹೆಂಗಸಿನ ಮೃತದೇಹವೊಂದು ದೊರೆತಿದ್ದು ಮೇಲಿನ ಉಲ್ಲೇಖದಂತೆ ಪ್ರಕರಣ ದಾಖಲಿಸಿ ತನಿಖೆಯಲ್ಲಿರುತ್ತದೆ. ಮೃತ ವಾರಸುದಾರರ ಪತ್ತೆಯ ಬಗ್ಗೆ ಶ್ರಮಿಸಿದ್ದು ಈವರೆಗೂ ವಾರಸುದಾರರು ಯಾರೆಂದು ತಿಳಿದು ಬಂದಿಲ್ಲ. ದಫನ್ ಮಾಡಿದ್ದು ಯಾವತ್ತಂದ್ರೆ 4/3/12 4/3/12 ಮೃತದೇಹ ಸಿಗುತ್ತೆ. ಅದು ಪೋಸ್ಟ್ ಮಾರ್ಟಮ್ ಆಗಿ ಬರಲಿಕ್ಕೆ ಸುಮಾರು ಗಂಟೆಗಳಾಗುತ್ತೆ, ಸಾಯಂಕಾಲದ ಹೊತ್ತು ಆಗುತ್ತೆ. ಇವ್ರು ಹೇಗೆ ವಾರಸುದಾರರಿಗೆ ಶ್ರಮಿಸಿದ್ರು, ಅವತ್ತೇ ದಫನ್ ಆಗುತ್ತೆ, ಅವತ್ತೇ ಬಾಡಿ ಸಿಗುತ್ತೆ, ಅವತ್ತೇ ದಫನ್ ಆಗುತ್ತೆ. ಗ್ರಾಮ ಪಂಚಾಯಿತಿ ಅವರು ಹೇಳೋ ಪ್ರಕಾರ ಮೃತ ಶರೀರದ ವಾರಸುದಾರರಿಗೆ ನಾವು ಶ್ರಮಿಸಿದ್ದೇವೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ, ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಇವ್ಯಾವನ್ನ ಕೊಡದೇನೆ ಹೇಗೆ ಇವರು ಶ್ರಮಿಸಿದ್ರು, ಹೇಗೆ ಇವರು ವಾರಸುದಾರರನ್ನ ಹುಡುಕಿದ್ರು. ಸುಮಾರು ಸಾಯಂಕಾಲ ಪೋಸ್ಟ್ ಮಾರ್ಟಮ್ ಬಂದ್ರೆ ಅವತ್ತೇ ದಫನ್ ಮಾಡಿದ್ದಾರೆ. ಸುಮಾರು 1-2 ತಾಸುಗಳ ಕಾಲ ಅವರು ಬಹಳ ಶ್ರಮ ಪಟ್ಟು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇದೆಲ್ಲದೂ ಕೂಡ ತನಿಖೆ ಆಗಲೇಬೇಕು ಎನ್ನುವಂಥದ್ದು. ನಾವು ದಾಖಲೆಗಳಿಲ್ಲದೇ ಸುಮ್ಮನೆ ಮಾತಾಡೋದಿಲ್ಲ, ಯಾವುದೇ ಊಹಾಪೋಹ ಕಥೆಗಳನ್ನು ಹೇಳೋದಿಲ್ಲ. ಈ ಥರದಂತಹ ನಿಗೂಢ ಸಾವುಗಳು ಏನಾದರೂ ಇದ್ದರೆ ಅದು ತನಿಖೆ ಆಗಲಿ ಅಂತೇಳಿ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಹಿಂದೂ ಹೆಣ್ಣು ಮಕ್ಕಳು ಸುಮ್ಮನೆ ಯಾವುದೇ ರೀತಿಯಾಗಿ ಅವರಿಗೆ ಅನಾಚಾರ ಆಗಿರಬಾರದು ಅಂತೇಳಿ ಇದು ತನಿಖೆ ಆಗಬೇಕು ಅಂತೇಳಿ. ಹಾಗೇನಾದರೂ ಅಲ್ಲಿ ಸೈಕೋ ಕಿಲ್ಲರ್ಸ್ ಇದ್ದರೆ ಅವರಿಗೆ ತಕ್ಕ ಶಾಸ್ತಿ, ತಕ್ಕ ಶಿಕ್ಷೆ ಆಗಲಿ ಅಂತೇಳಿ ನಾವು ಶ್ರಮಿಸ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ನೋಡಿ, 28/8/9 ಬಸ್ ನಿಲ್ದಾಣದ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ 8:30 ಗಂಟೆಗೆ 25-30 ವರ್ಷದ ಪ್ರಾಯದ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿದ್ದು 1/9/9 ಸುಮಾರು ದಿವಸ ಇದನ್ನ ಕ್ರೈಸ್ತ
ಎಲೆಂಜೆಕ್ಸ್ ಶೀತಲೀಕರಣದಲ್ಲಿ ಇಟ್ಕೊಳ್ತಾರೆ. ನೋಡಿ, 3 ದಿವಸ ಈ ಬಾಡಿಯನ್ನ ಇಟ್ಕೊಂಡಿದ್ದಾರೆ. ಒಂದು ಹುಡುಗಿಯ ಮೃತದೇಹವನ್ನ ಕ್ರೈಸ್ತ ಏಂಜಲಿಕ್ಸ್ ಎನ್ನುವಂತಹ ಶೀತಲೀಕರಣದಲ್ಲಿ 3 ದಿವಸ ಬಾಡಿಯನ್ನ ಇಟ್ಕೊಂಡಿದ್ದಾರೆ ಶೀತಲೀಕರಣದಲ್ಲಿ. ಆದರೆ ಬೇರೆ ಬಾಡಿಗಳನ್ನ ಯಾಕೆ ಇಟ್ಕೊಳ್ಳಿಲ್ಲ? ಕಾರಣ ಏನು? ತನಿಖೆ ಆಗಲಿ ಅಷ್ಟೇ. ನೆಕ್ಸ್ಟ್ ನೋಡೋದಾದ್ರೆ 18/12/14 ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಬಿದ್ದ ಅಥವಾ ಯಾವುದೋ ಕಾರಣದಿಂದ ಅಪರಿಚಿತ ಮಹಿಳೆ ಸುಮಾರು 35 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ದೇರಳಕಟ್ಟೆ KS ಹೆಗ್ಡೆ ಮೆಮೋರಿಯಲ್ ಹಾಸ್ಪಿಟ್ಲಿಗೆ ರವಾನೆ ಮಾಡಲಾಗಿದೆ ಎನ್ನುವಂಥದ್ದು. ನೋಡಿ, ದೇರಳಕಟ್ಟೆ ಹೆಗ್ಡೆ ಹಾಸ್ಪಿಟ್ಲಿಗೆ ರವಾನೆ ಮಾಡ್ತಾರೆ, ಅಲ್ಲಿ ಶವಾಗಾರದಲ್ಲಿ ಇಟ್ಕೊಳ್ತಾರೆ. ಇವು ಕೆಲವೊಂದು ಬಾಡಿಗಳನ್ನು ಶವಾಗಾರದಲ್ಲಿ ಇಟ್ಕೊಳ್ತೀರಿ, ಇನ್ನುಳಿದಂತೆ ಹಲವಾರು ಬಾಡಿಗಳನ್ನು ಅವತ್ತೇ ದಫನ ಮಾಡಲಾಗುತ್ತೆ. ಕಾರಣ ಗೊತ್ತಿಲ್ಲ, ತನಿಖೆ ಆಗಲಿ ಅಷ್ಟೇ. ಆದಿಶೇಷ ಅಂತೇಳಿ ಅವರು ವಾರಸುದಾರರು ಕೂಡಗಿನ ಬಂದಿರ್ತಾರೆ. ಆಮೇಲೆ ಯಾರು ಅಯ್ಯಪ್ಪ ಅಂತೇಳಿ ಅವ್ರದ್ದು ಸ್ಟಿಕ್ ಏನ್ ಸಿಗುತ್ತೆ, ಅವರು ಕೂಡಗಿನ ನಾಪತ್ತೆ ಆಗಿದ್ದಾರೆ ನಮ್ಮ ತಂದೆ ಅಂತೇಳಿ ಬರ್ತಾರೆ. ಆದಿಶೇಷ ಅಂತಕ್ಕಂಥವ್ರು ಅವ್ರ ಫ್ಯಾಮಿಲಿ ಕೂಡ ಬರುತ್ತೆ, ನಾಪತ್ತೆ ಆಗಿದ್ದಾರೆ ಅಂತೇಳಿ. ಇವೆಲ್ಲ ಪ್ರಕರಣಗಳು ಬಂದಿವೆ. ಹಾಗಾಗಿ ಸೂಕ್ತ ತನಿಖೆ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 10/9/3 ಅಪರಿಚಿತ 30-35 ವರ್ಷದ ಹೆಂಗಸಿನ ಶವ. ಅದು 10/9/3 ಅವತ್ತೇ ದಫನ, ಗೊತ್ತಿಲ್ಲ, ತನಿಖೆ ಆಗಲಿ. ನೆಕ್ಸ್ಟ್ 35-40 ವರ್ಷದ ಹೆಂಗಸಿನ ಶವ, 10-12 ವರ್ಷದ ಹುಡುಗಿಯ ಶವ. ತಂದೆ ಮಗಳು, ತಂದೆ ಸೊಸೆನೋ ಅಥವಾ ಬೇರೆನೋ ಗೊತ್ತಿಲ್ಲ. ಆ 10-12 ವರ್ಷದ ಹೆಂಗಸ್ ಅಂತಂದ್ರೆ ಅವರ ಕುಟುಂಬಸ್ಥರು ಬಂದಿರಲ್ವಾ ಧರ್ಮಸ್ಥಳಕ್ಕೆ, ಅವ್ರ ವಾರಸದಾರ ಬಗ್ಗೆ ಯಾಕೆ ಪತ್ತೆ ಹಚ್ಚಲಿಲ್ಲ ಗೊತ್ತಿಲ್ಲ, ತನಿಖೆ ಆಗಲಿ. ನೆಕ್ಸ್ಟ್ ಸುಮಾರು 35-40 ವರ್ಷದ ಅಪರಿಚಿತ ಗಂಡಸಿನ ದೇಹ ಮತ್ತು 30-35 ವರ್ಷದ ಹೆಂಗಸು ಮೃತದೇಹ ಜೊತೆಯಾಗಿ ಸಿಕ್ಕಿವೆ. ಗಂಡಸಿನ ಶವ ಮತ್ತು ಹೆಂಗಸಿನ ಶವ ಜೊತೆಯಾಗಿ ಸಿಕ್ಕಿವೆ. ಪ್ರೇಮಿಗಳಿದ್ದ ಅಥವಾ ಗಂಡ ಹೆಂಡತಿದ್ದ ಅಥವಾ ಬೇರೆಯವರದ್ದ, ತನಿಖೆ ಆಗಬೇಕು, ತನಿಖೆ ಆಗಲಿ. ಅಂದಾಜು ಪ್ರಾಯ 25 ವರ್ಷದ ಹುಡುಗಿಯ ಶವ ಧರ್ಮಸ್ಥಳ ಗ್ರಾಮದ ಆವಕ್ಕಿ ಎಂಬ ಗ್ರಾಮದಲ್ಲಿ ದೊರೆತಿದ್ದು 29/11/2000 ದಫನ ಮಾಡಲಾಗಿದೆ. ಯಾವ ದಿನಾಂಕ ಸಿಕ್ತು ಇಲ್ಲ, ಯಾವ ಸಮಯ ಇಲ್ಲ, ದಫನ ಮಾಡಿದ ಮಾತ್ರ ತಿಳಿಸಿದ್ದಾರೆ. ಇದು ತನಿಖೆ ಆಗಬೇಕಲ್ವೇ? ಆಗಲೇಬೇಕು. ಬಂಧುಗಳೇ, ಇಷ್ಟು ಕೆಲವೊಂದು ಮಾಹಿತಿಗಳನ್ನು, ಸ್ವಲ್ಪ ಮಾಹಿತಿಯನ್ನು ತಿಳಿಸಿದ್ದೀನಿ. ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಸದ್ಯಕ್ಕೆ ಇಷ್ಟು ಮಾತ್ರ ನಾನು ತಿಳಿಸ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂ ಹೆಣ್ಣು ಮಕ್ಕಳು, ಹಿಂದೂ ಪುರುಷರು, ಹಿಂದೂಗಳು. ಹಾಗಾಗಿ SIT ತನಿಖೆ ಆಗಲಿ. ಇನ್ನು ಸಾಕಷ್ಟು ಸಮಯ ಹಿಡೀಲಿ, ತೊಂದರೆ ಇಲ್ಲ, ತನಿಖೆ ಆಗಲಿಕ್ಕೆ ಬಿಡಬೇಕು. ಹಾಗಾದರೆ ಯಾವುದೇ ಪೊಲಿಟಿಕಲ್ ಪ್ರೆಷರ್ ಬರಬಾರ್ದು. ಹಿಂದೂ ಧರ್ಮದ ಷಡ್ಯಂತ್ರ, ಎಲ್ಲಿದ್ದೀರಿ ಷಡ್ಯಂತ್ರ? ಹಿಂದೂ ಹೆಣ್ಣು ಮಕ್ಕಳು, ಹಿಂದೂ ಹುಡುಗರು, ಹಿಂದೂ ಮಕ್ಕಳು, ಹಿಂದೂ ಪುರುಷರು ಸತ್ತಿರ್ತಕ್ಕಂಥದ್ದು. ಹಾಗಾಗಿ ಹಿಂದೂಗಳ ಪರ ಇದ್ದಾಗ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಹೆಂಗಾಗುತ್ತೆ? SIT ತನಿಖೆ ಇನ್ನೂ ಹೆಚ್ಚುವರಿಲಿ, ಇನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದು ಆ್ಯಸಿಡ್ ಹಾಕಿ ಏನು ಹುಡುಗಿಯ ಮೃತದೇಹವನ್ನು ಏನು ಇದು ಮಾಡಿದ್ರು, ಅಂದಿನ ಪೊಲೀಸ್ ಆಗ ಅವರನ್ನು ಅರೆಸ್ಟ್ ಮಾಡಿದ್ರು, ಮತ್ತೆ ಬಿಟ್ಟು ಕಳಿಸಿದ್ರು. ಅದು ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ಸ್ನೇಹಿತರೆ, ತಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.